ಈಗಾಗಲೇ ಕಾಂತರಾಜ್ ವರದಿ ಸಲ್ಲಿಕೆ ಕೂಡ ಆಗಿದೆ. ಈ ವಿಚಾರವಾಗಿ ಮಾತಾಡಿ ವಿಜಯನಗರ ಕಾಶಂಪುರದವರು ನೇರವಾಗಿ ಮಾತಾಡ್ತೀನಿ. ಸರ್, ಸಾಕಷ್ಟು ಕುತೂಹಲ ಮೂಡಿಸಿರುವಂಥ ವರದಿ ಸಲ್ಲಿಕೆ ಆಗಿದೆ. ನಿಮ್ಮ ಮೊದಲ ರಿಯಾಕ್ಷನ್ ಸರ್? ನೋಡಿ, ಈಗ ತಾನೇ ವರದಿಯನ್ನು ಸಲ್ಲಿಕೆ ಆಗಿದೆ ಅನ್ನೋದು ನಾನು ಕೂಡ ಮಾಧ್ಯಮದಲ್ಲಿ ನಾನು ತಿಳ್ಕೊಂಡಿದ್ದೀನಿ. ಅದನ್ನು ಮುಖ್ಯಮಂತ್ರಿಗಳು ಇನ್ನೂ ಅದನ್ನು ಪರಿಶೀಲನೆ ಮಾಡಬೇಕು. ಅದು ನೋಡಬೇಕು ಏನು ವರದಿ ಇದೆ ಅನ್ನೋದನ್ನು. ಅದು ಗೊತ್ತಾಗಲಾರ್ದೇ ನಾವು ಏನೇನೋ ಮಾತಾಡೋದು ಸರಿಯಲ್ಲ ಒಂದು. ಆಮೇಲೆ ಈಗಾಗಲೇ ನಮ್ಮ ವೀರಶೈವ ಲಿಂಗಾಯತ ಮಹಾಸಭೆಯ ವತಿಯಿಂದ ನಾವು ಎಲ್ಲ ಶಾಸಕರು ವೀರಶೈವ ಲಿಂಗಾಯತ ಅಭಿವೃದ್ಧಿ ಏನು ಇವತ್ತು ನಾವು ಮಹಾಸಭೆಯಂತ್ರ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿಕೊಂಡಿದ್ದೇವೆ. ಆ ವರದಿಯನ್ನು ಜಾರಿಗೊಳಿಸಬಾರ್ದು ಅನ್ನೋದನ್ನು. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡ್ತೀವಿ. ನಮ್ಮ ಮುಖ್ಯಮಂತ್ರಿಗಳೇ ಇದ್ದಾರೆ, ನಾವು ಚರ್ಚೆ ಮಾಡಿ ಅದನ್ನು ಸೂಕ್ತವಾದ ಮುಂದಿನ ನಿರ್ಧಾರವನ್ನು ಮಾಡೋದಕ್ಕೆ ನಾವು ವಿಚಾರ. ವರದಿ ಅವೈಜ್ಞಾನಿಕವಾಗಿದೆ, ಸರಿಯಾಗಿ ಸಮೀಕ್ಷೆ ಆಗಿಲ್ಲ ಅನ್ನೋ ಒಂದು ಆರೋಪ ಕೂಡ ಗಂಭೀರ ಆರೋಪ ಮಾಡಿದ್ರಿ. ಪ್ರಬಲ ಸಮುದಾಯಗಳು ವಿರೋಧ ಮಾಡಿದ್ರು. ಆ ವಿರೋಧದ ನಡುವೆಯೂ ಕೂಡ ಈಗ ವರದಿ ಸಲ್ಲಿಕೆ ಆಗಿರುವಂಥದ್ದು. ಮತ್ತೊಮ್ಮೆ ನೀವು ಅಂದರೆ ಲಿಂಗಾಯತ ಎಲ್ಲ ಶಾಸಕರಾಗ್ಬೋದು, ನಿಮ್ಮ ಮುಖಂಡರೆಲ್ಲರೂ ಕೂಡ ಅವ್ರನ್ನ ಭೇಟಿ ಮಾಡ್ತೀರಾ ಮತ್ತೆ ಅಂತ? ಅಲ್ಲ, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಭೇಟಿಯಾಗಿ ಅವ್ರ ಗಮನದಲ್ಲಿ ಕೊಟ್ಟಿದ್ದೀವಿ. ಇದಕ್ಕೆ ತಾನೇ ಅದು ವರದಿಯನ್ನು ಅವರು ಜಯಪ್ರಕಾಶ್ ಹೆಗಡೆ ಅವರು ಇವತ್ತು ಹಿಂದುಳಿದ ವರ್ಗದ ಅಧ್ಯಕ್ಷರು ಕೊಟ್ಟಿದ್ದಾರೆ. ಅದನ್ನು ನೋಡ್ತೀನಿ ಅಂತ ಅವರು ಕೂಡ ಹೇಳಿದ್ದಾರೆ. ಅದನ್ನು ಜಾರಿಗೊಳಿಸಬೇಕು ಬೇಡ ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡ್ತೀವಿ. ಸರ್, ಯಾವ ರೀತಿಯಾಗಿ ಈಗ ಒಂದು ಪ್ರಬಲ ಸಮುದಾಯಗಳಿಗೆ ಒಂದಷ್ಟು ಸಮಸ್ಯೆಗಳಾಗುತ್ತೆ ಅಂತೇಳಿ ಈ ಒಂದು ಈಗ ಕೊಟ್ಟು ಸಲ್ಲಿಕೆ ಮಾಡಿರುವಂಥ ವರದಿಯಲ್ಲಿ ಅಂತ ಹೇಳಿ? ಅಲ್ಲ, ಇದು ಕೇವಲ ಹೊರಗಡೆ ಬಂದಿರುವಂಥ ಊಹಾಪೋಹಗಳು. ಇವತ್ತು ಈಗಾಗಲೇ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಈಗಾಗಲೇ ಹರಿದಾಡ್ತಾ ಇದ್ದಾವೆ. ಇಷ್ಟು ಪರ್ಸೆಂಟ್ ಅವರಿಗೆ, ಇಷ್ಟು ಪರ್ಸೆಂಟ್. ಯಾರು ವರದಿ ನೋಡಿದ್ದಾರೆ? ಯಾರು ವರದಿ ನೋಡಿ ಮಾತಾಡಿದ್ದಾರೆ? ಯಾರು ನೋಡಿದಾರಾ? ಏನಾದರೂ ಅದು ಹೊರಗಡೆ ಪ್ರಕಟಗೊಂಡಿದೆಯಾ? ಈ ಸೀಲ್ ಕವರಲ್ಲಿ ಕೊಟ್ಟಿದ್ದಾರೆ. ಆ ಸೀಲ್ ಕವರ್ ಬಿಚ್ಚಿ ನೋಡಬೇಕು. ಅದ್ರ ನಂತ ಏನಾಗುತ್ತೆ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು ಚರ್ಚೆ ಮಾಡಿ. ಈಗ ಸಲ್ಲಿಸಿರುವಂಥ ಕಾಂತರಾಜ್ ವರದಿಗೆ ನಿಮ್ಮ ಸಹಮತ ಇದೆಯಾ? ನೇರ ಪ್ರಶ್ನೆ. ಭಾಳ ಸ್ಪಷ್ಟವಾಗಿ ಈಗಾಗಲೇ ನಾವು ಸಹಮತ ಇಲ್ಲಾರ್ದಕ್ಕೆ ನಾವೆಲ್ಲ ಹೋಗಿ ನಾವು ಮಹಾಸಭೆಯಂತ್ರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಮಾಡ್ಕೊಂಡಿದ್ದೇವೆ. ಈಗ ನೋಡೋಣ ಏನು ಹೇಳ್ತಾರೆ, ಅದು ವರದಿ ಏನಿದೆ ಅನ್ನೋದನ್ನ ನೋಡೋಣ. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕ ವಿಜಯಾನಂದ ಕಾಶಪ್ಪನವರ ಮತ್ತು ಈ ಒಂದು ಕಾಂತರಾಜ್ ವರದಿ ಏನು ಸಲ್ಲಿಕೆ ಆಗಿದೆ ಅದಕ್ಕೆ ನನ್ನ ಸಹಮತ ಇಲ್ಲ. ಮತ್ತೊಮ್ಮೆ ಮುಖ್ಯಮಂತ್ರಿಗಳ ಜೊತೆ ಕೂತು ಇದನ್ನು ನಾವು ಚರ್ಚೆ ಮಾಡ್ತೀವಿ. ಈಗಾಗಲೇ ನಮ್ಮ ಸಮುದಾಯದ ನಾಯಕರಂದ್ರೆ ಲಿಂಗಾಯತ ಶಾಸಕರೆಂದಿವಿ. ಎಲ್ಲ ಶಾಸಕರು ಕೂಡ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ದು ಇದು ಅವೈಜ್ಞಾನಿಕವಿದೆ, ಮತ್ತೊಂದು ಸತಿ ವೈಜ್ಞಾನಿಕವಾಗಿ ಮಾಡಿ ಅಂತೇಳಿ. ಹಾಗಾಗಿ ಈ ಒಂದು ವರದಿ ಏನು ಸಲ್ಲಿಕೆ ಆಗಿದೆ ಅದಕ್ಕೆ ನನ್ನ ಸಹಮತ ಇಲ್ಲ ಅನ್ನೋ ಮಾತುಗಳನ್ನ ವಿಜಯಾನಂದ ಕಾಶಪ್ಪರು TV9ಗೆ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಮಹೇಂದ್ರ ಜೊತೆ ಸುನಿಲ್, TV9 ಬೆಂಗಳೂರು.